ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಪ್ರತಿದಿನದಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಹಾಗೂ ಧಾರ್ಮಿಕ ಚಿಂತನೆಯ ವಿಚಾರಗಳಲ್ಲಿ ನವಗ್ರಹಗಳ ಕುರಿತಾದ ಫಲಾನುಫಲಗಳನ್ನು ಹಾಗೂ ಅದಕ್ಕೆ ಕುರಿತಾದಂತಹ ಆಚರಣೆಗಳನ್ನು ಗುರೂಜಿಯವರಿಂದ ತಿಳಿದುಕೊಳ್ಳೋಣ. ಪ್ರತಿದಿನದಂತೆ ಈ ದಿನವೂ ಕೂಡ ಈ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡಲಿಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು, ವೇದ ಪಾರಂಗತರು ಶ್ರೀ ಆಚಾರ್ಯ ಗುರೂಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗದ ವಿಚಾರ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಪಂಚಾಂಗಗಳನ್ನು ದಿನನಿತ್ಯವೂ ಕೂಡ ಸ್ಮರಣೆಯನ್ನು ಮಾಡ್ತಾರೆ, ಹಾಗೆ ಪಠಣ ಮಾಡೋದ್ರಿಂದ ಕೂಡ ಅನೇಕ ಫಲ ಸಿಗುವಂಥದ್ದಾಗುತ್ತೆ. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ ವರ್ಷ ಋತು, ಭಾದ್ರಪದ ಮಾಸ. ಭಾದ್ರಪದ ಮಾಸದ ಕೃಷ್ಣಪಕ್ಷ ದಶಮಿ ಈ ದಿನ ಬಂದಿರುವಂಥದ್ದು ಮಂಗಳವಾರ. ಅರ್ಧ ನಕ್ಷತ್ರ, ವರಿಯಾನ್ ಯೋಗ, ವಾಣಿಜ್ಯಕರಣವನ್ನು ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ. ಈ ದಿನ ರಾಹುಕಾಲ ಮಧ್ಯಾಹ್ನ 3:17 4:48 ಈ ದಿನ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 9:12 10:43 ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಳ್ಬೋದು. ಇನ್ನು ಗುಳಿಕ ಕಾಲ 12:14 1:46 ಈ ದಿನ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ, ಏನಾದರೂ ಈ ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಳ್ಳಲಿಕ್ಕೆ, ಯಾವುದಾದ್ರೂ ಮಂತ್ರಗಳನ್ನು ಸಿದ್ಧಿ ಮಾಡಿಕೊಳ್ಳೋರು ಕೂಡ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡಾಗ ಶುಭಪ್ರದ ಅಂತ ಹೇಳುತ್ತೆ. 4:35 5:22 ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ 6:09 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:20 ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಎಸ್ ವೀಕ್ಷಕರೇ, ಪಂಚಾಂಗದ ವಿಚಾರಗಳು ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ, ಯಾವುದೇ ಪ್ರಶ್ನೆಗಳಿದ್ರೂ ಗುರುಗಳ ಬಳಿ ನೇರವಾಗಿ ಮಾತನಾಡಿ ಪರಿಹಾರಗಳನ್ನು, ಉತ್ತರಗಳನ್ನು ಕಂಡುಕೊಳ್ಳಬಹುದಾಗಿದೆ. ಇನ್ನು ಇವತ್ತಿನ ದಿನ ಭವಿಷ್ಯ, 12 ರಾಶಿಗಳ ಫಲಾನುಫಲ, ಯಾರಿಗೆ ಶುಭ ಫಲ, ಯಾರಿಗೆ ಅಶುಭ ಫಲ, ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಯಾರೆಲ್ಲ ನೋಡಿ ಈ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ಳುವ ಜೊತೆಗೆ ದಿನನಿತ್ಯವೂ ಕೂಡ ನಾವು ಕೆಲವೊಂದು ವಿಚಾರಗಳ ಧಾರ್ಮಿಕ ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ವಿ. ಈ ದಿನ ತುಂಬ ವಿಶೇಷವಾಗಿರುವಂಥದ್ದು ನವಗ್ರಹಗಳ ವಿಚಾರ. ಅಂದರೆ ಈ ನವಗ್ರಹಗಳ ದೋಷ ಯಾವ ರೀತಿ ಇರುತ್ತೆ, ಆ ದೋಷಕ್ಕೆ ಏನೆಲ್ಲ ಪರಿಹಾರಗಳನ್ನು ತಿಳ್ಕೊಳ್ಬೇಕು ಅಂತ. ಯಾಕಂದರೆ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಆ ನವಗ್ರಹಗಳ ಕೆಲವೊಂದು ನಾವು ದೋಷಗಳಲ್ಲಿ ಇರುತ್ತೆ, ಅಥವಾ ಜನದಿಂದ ಬರುವಂಥದ್ದು ಅಥವಾ ದಶಾಫಲಗಳಿಂದ ಬರುವಂಥದ್ದು. ಆ ದೋಷಗಳನ್ನು ನಾವು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಎಲ್ಲವನ್ನು ಕೂಡ ನಾನು ಈ ದಿನ ತಿಳಿಸ್ಕೊಡ್ತೀನಿ. ಇನ್ನು ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ, ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ಮೇಷರಾಶಿಯವರಿಗೆ ಮನೆಯ ವಿಷಯಗಳಲ್ಲಿ ಯಶಸ್ವಿಯಾಗಿ ನಿಭಾಯಿಸಲು ಒಳ್ಳೆಯ ಸಮಯ ಅಂತ ಹೇಳ್ತದೆ. ಯಾರೆಲ್ಲ ಮೇಷರಾಶಿಗಳಿದ್ದರೆ ನೋಡಿ ಶುಭ ದಿನ ಅಂತ ಹೇಳ್ತೈತೆ. ಕುಟುಂಬದ ನಿಮಿತ್ತ ಮನೆಯ ವಿಚಾರವಾಗಿ ಏನಾದರೂ ಮನೆಯಲ್ಲಿ ಏನೋ ಕಷ್ಟ ಆಗ್ತಾ ಇತ್ತು, ಅಥವಾ ಯಾವುದಾದ್ರೂ ವಿಚಾರದಲ್ಲಿ ಮನೆಯಲ್ಲಿ ಏನಾದರೂ ಒಂದು ಕಷ್ಟ ಕಾರ್ಪಣ್ಯಗಳನ್ನು ನೀವು ಹೋಗಲಾಡಿಸ್ಕೊಳ್ಳಿಕ್ಕೆ ತುಂಬ ಶುಭಪ್ರದವಾಗಿರುವಂತಹ ದಿನ. ಎಲ್ಲವೂ ಕೂಡ ನಿಭಾಯಿಸ್ತಾರೆ, ಯಶಸ್ವಿ ಆಗ್ತೀರಾ ಅಂತ. ಇನ್ನು ಹಣಕಾಸು ವಿಚಾರದಲ್ಲಿ ಕೂಡ ನೀವು ಇವತ್ತು ಒಳ್ಳೆಯದಾಗುತ್ತೆ, ಯಶಸ್ವಿ ಆಗ್ತೀರಿ. ನೋಡಿ ಯಾರೆಲ್ಲ ಮೇಷರಾಶಿಗಳಿದ್ದರೆ ತುಂಬ ಚೆನ್ನಾಗಿದೆ. ಏನಾದರೂ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳಾಗಿದ್ದರೆ ಆ ಭಿನ್ನಾಭಿಪ್ರಾಯಗಳು ಹೋಗ್ಲಿಕ್ಕಾಗಲಿ ಅಥವಾ ಮನೆ ಅಭಿವೃದ್ಧಿ ಆಗಲಿಕ್ಕೆ ಯಾವುದೇ ಕೆಲಸ, ಹಣದ ಜೊತೆಲಿ ಹಣಕಾಸು ವಿಚಾರ ತುಂಬ ನೋಡಿ ವಿಶೇಷ. ಏನೋ ಸಾಲ ಮಾಡ್ಕೊಂಡ್ಬಿಟ್ಟಿರ್ತೀರ ಕುಟುಂಬದಲ್ಲಿ, ಅದನ್ನು ತೀರಿಸುವಂಥ ವಿಚಾರಕ್ಕೂ ಕೂಡ ನಿಮಗೆ ಈ ದಿನ ಶುಭಪ್ರದ ಅಂತ ಹೇಳ್ತಾ ಇದೆ. ಕುಟುಂಬದ ನಿಮಿತ್ತ ತುಂಬ ಚೆನ್ನಾಗಿರುತ್ತೆ. ಕುಟುಂಬದವರೊಟ್ಟಿಗೆ ಈ ದಿನ ಕಳೀಲಿಕ್ಕೆ ನೀವು ಒಂದು ಅವಕಾಶಗಳಿದ್ರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ಸಹಕಾರ ಸಂಘಗಳ ಕ್ಷೇತ್ರದಲ್ಲಿ ಉತ್ತಮ ಲಾಭ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಷಭ ರಾಶಿಗಳಿದೆ ನೋಡಿ, ಯಾರೆಲ್ಲ ಈ ಸಹಕಾರ ಸಂಘಗಳನ್ನು ನಡೆಸ್ತಾ ಇರ್ತೀರ, ಚೆನ್ನಾಗಿದೆ. ಇವತ್ತು ಒಂದು ಲಾಭಾಂಶ ಹೆಚ್ಚಾಗುವಂಥದ್ದು, ಆ ಒಂದು ಚಟುವಟಿಕೆಗಳು ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ನಿರುದ್ಯೋಗಿಗಳಿಗೆ ಉತ್ತಮ ಅವಕಾಶಗಳು ಕೂಡ ಎದುರಾಗುವಂಥ ನೋಡಿ. ಯಾರೆಲ್ಲ ವೃಷಭ ರಾಶಿಯವರು ಈ ನಿರುದ್ಯೋಗಸ್ಥರು ಇರ್ತೀರಿ, ಕೆಲವೊಂದು ಕೆಲಸ ಬಿಟ್ಟಿರುವಂಥದ್ದು, ಮನೇಲಿ ಇರ್ತೀರ,
ಅಥವಾ ನಿಮಗೆ ಬೇಕಾಗಿರುವಂತಹ ಕೆಲಸ ನಿಮಗೆ ಸಿಗ್ತಾ ಇರಲ್ಲ, ಅದು ಒಂದು ಸ್ವಲ್ಪ ಯೋಚನೆಯಲ್ಲಿ ಇರ್ತೀರ, ಅಂಥವ್ರಿಗೆ ಈ ಉದ್ಯೋಗ ಅವಕಾಶಗಳು ಸಿಗುವಂಥದ್ದಾಗುತ್ತೆ ನೋಡಿ. ಯಾವುದಾದ್ರೂ ಆಗ್ಬೋದು, ಮನೆಯಲ್ಲಿದ್ದರೆ ಯಾವ ಕೆಲಸನೂ ಆಗಲ್ಲ. ಹಾಗಾಗಿ ಸ್ವಲ್ಪ ನೋಡಿ ಯೋಚನೆ ಮಾಡಿ, ಏನಾದರೂ ಕೆಲಸಗಳ ಬಗ್ಗೆ ಏನಾದರೂ ನಿಮ್ಮಲ್ಲಿ ಇತ್ತು ಅಂದರೆ ಮನಸ್ಸಲ್ಲಿತ್ತು, ಸ್ವಲ್ಪ ಹೊರಗಡೆ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಈ ನಿರುದ್ಯೋಗಿಗಳಿಗೆ ಅವಕಾಶಗಳು ಕೂಡ ಹೆಚ್ಚಾಗುವಂಥದ್ದಾಗುತ್ತೆ ವೃಷಭ ರಾಶಿಯವರಿಗೆ. ಮಿಥುನ ರಾಶಿಯವರಿಗೆ ನೋಡಿದಾಗ ನೌಕರರಿಗೆ ಹೆಚ್ಚಿನ ಶ್ರಮ ವಹಿಸಿ ದುಡಿರತಕ್ಕ ಪ್ರತಿಫಲ ದೊರೆಯೋದಿಲ್ಲ ಅಂತ ಹೇಳ್ತೇನೆ ನೋಡಿ. ಎಲ್ಲ ಮಿಥುನ ರಾಶಿಗಳಿದ್ದೀರಾ, ಕೆಲವೊಬ್ರು ಹೇಳ್ತಾರೆ ಗುರುಗಳೇ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ದುಡಿತಾ ಇರ್ತೀರ, ಆದರೆ ನಿಮ್ಮ ಕಷ್ಟಕ್ಕೆ ತಕ್ಕಂತಹ ಲಾಭಾಂಶ ನಿಮಗೆ ಸಿಗ್ತಾ ಇರಲ್ಲ. ಅದು ಇವತ್ತು ಮಿಥುನ ರಾಶಿಗೂ ಕೂಡ ಅದೇ ರೀತಿ ಆಗುತ್ತೆ. ಸ್ವಲ್ಪ ಕಷ್ಟ ಜಾಸ್ತಿ ಆಗುತ್ತೆ, ಏನೋ ಕೆಲಸ ದಿನನಿತ್ಯ ಮಾಡೋ ಕೆಲಸಗಳೇ ಸ್ವಲ್ಪ ಹೆಚ್ಚದ ಒತ್ತಡ ಹೆಚ್ಚಾಗ್ಬೋದು, ಕಷ್ಟಗಳಾಗ್ಬೋದು, ಅಡೆತಡೆಗಳು ಬರ್ಬೋದು. ಅದನ್ನು ನೀವು ಬಾಯಿಸ್ಕೊಂಡು ಮಾಡಿದ್ರು ಕೂಡ ಲಾಭಾಂಶ ಅಷ್ಟಕ್ಕಷ್ಟೇ ಅಂತ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಜಾಗ್ರತರಾಗಿ ಮಾಡ್ಕೊಳ್ಬೇಕು. ಇನ್ನು ಕೃಷಿಕರಿಗೆ ಹೆಚ್ಚಿನ ಲಾಭ ಕೂಡ ಇರುವಂಥದ್ದು. ಯಾರೆಲ್ಲ ಮಿಥುನ ರಾಶಿಯವರು ಕೃಷಿಕರು ಇರ್ತೀರ, ತೋಟಗಾರಿಕೆ ಮಾಡ್ತಾ ಇರುವಂಥದ್ದು, ಹಣ್ಣು ಹಂಪಲುಗಳನ್ನು ಬೆಳೆಯುವಂಥದ್ದು, ತರಕಾರಿಗಳು ಬೆಳೀತಿರೋರಿಗೆ, ಹೂವು ಬೆಳೆಯೋರಿಗೆ ಅಶುಭಪ್ರದ ಅಂತ ನಿಮಗೆ ತುಂಬ ವಿಶೇಷವಾಗಿರುತ್ತೆ, ಹೆಚ್ಚಿನ ಲಾಭಾಂಶ ಕೂಡ ಸಿಗುವಂಥದ್ದಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಅನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳಿದೆ ಅಂತ ನೋಡಿ. ಯಾರೆಲ್ಲ ಕಟಕ ರಾಶಿಗಳಿದ್ದೀರಾ, ಇದು ತುಂಬ ಒಳ್ಳೆಯ ವಿಚಾರ. ಅನಿರೀಕ್ಷಿತವಾಗಿ ನೀವು ಅಂದ್ಕೊಂಡು ನಿರೀಕ್ಷೆ ಇರಲ್ಲ, ನಿಮ್ಮಲ್ಲಿ ಯಾರೋ ಹಣ ಕೊಡಬೇಕಾಗಿರುತ್ತೆ, ಕೊಡಲ್ಲ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿರುವಂಥದ್ದು, ಅಥವಾ ಯಾವುದೋ ಬರಬೇಕಾಗಿರೋ ಬಾಕಿ ಹಣಗಳು ಬರ್ತಾ ಇರಲ್ಲ, ಅಂಥ ವಿಚಾರಗಳಲ್ಲಿ ಬಾಕಿ ಇರುವ ಹಣ ಕೂಡ ಬಂದು ಕೈ ಸೇರುವಂಥ ನಿರೀಕ್ಷೆ ಮಾಡ್ಬೋದು ನೀವು ಈ ದಿನ ಕರ್ಕಾಟಕ ರಾಶಿಯವರು. ಇನ್ನು ನೂತನ ವ್ಯಕ್ತಿಗಳ ಪರಿಚಯವಾಗಲಿರುವುದರಿಂದ ಮಾನಸಿಕ ನೆಮ್ಮದಿ ಕೂಡ ದೊರಕುವಂಥದ್ದಾಗುತ್ತೆ ನೋಡಿ. ಯಾರೆಲ್ಲ ಕರ್ಕಾಟಕ ರಾಶಿಗಳು ಇರ್ತೀರಾ, ಯಾರೋ ಹೊಸ ಒಬ್ಬ ಒಂದು ವ್ಯಕ್ತಿ ಪರಿಚಯ ಆಗೋದ್ರಿಂದ ಏನಾಗುತ್ತೆ, ಮನಸ್ಸಿಗೆ ಒಂದು ನೆಮ್ಮದಿಯ ವಾತಾವರಣ. ಯಾವುದೋ ವಿಚಾರಕ್ಕೆ ಮನಸ್ಸಲ್ಲೇ ಕೊರಿತಾ ಇರುತ್ತೆ, ಯಾರ ಹತ್ರನೂ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇರಲ್ಲ. ಯಾರೋ ಒಬ್ಬರು ಹೊಸದಾಗಿ ಪರಿಚಯ ಆಗ್ಬೋದು, ಕೆಲವೊಬ್ರು ನೋಡಿ ನಾವು ಹಂಗೆ ಹೊಸದಾಗಿ ಪರಿಚಯ ಆದ್ಬಿಟ್ರೆ ಎಲ್ಲ ಹೇಳ್ಕೊಂಡ್ಬಿಡ್ತಾರೆ. ಅದರಿಂದ ನಿಮಗೆ ನೆಮ್ಮದಿಯ ವಾತಾವರಣ, ಅದನ್ನು ತಪ್ಪಂತ ಏನಿಲ್ಲ. ಇವತ್ತು ನೆಮ್ಮದಿಗೋಸ್ಕರ ನೀವು ಒಳ್ಳೆಯ ದಿನ ಇವನ್ನು ಕಳಿಬೋದು ಕರ್ಕಾಟಕ ರಾಶಿಯವರು. ಸಿಂಹರಾಶಿಯವರಿಗೆ ನೋಡಿದಾಗ ಕುಟುಂಬದಲ್ಲಿ ಅನ್ಯೋನ್ಯತೆ ಹೆಚ್ಚು ಅಂತ ಹೇಳ್ತಾ ಇದ್ದೀನಿ ನೋಡಿ. ತುಂಬ ಇದು ಕೂಡ ಒಳ್ಳೆಯ ವಿಚಾರ ಸಿಂಹರಾಶಿಯವರಿಗೆ ನೋಡಿ. ಯಾವುದೋ ಒಂದು ವಿಚಾರಕ್ಕೆ ಭಿನ್ನಾಭಿಪ್ರಾಯ ಮಾಡ್ಕೊಂಡ್ಬಿಟ್ಟಿರ್ತೀರಾ, ಕೆಲವರು ಮಾತೇ ಬಿಟ್ಬಿಟ್ಟಿರ್ತಾರೆ, ಆದರೆ ಇವತ್ತು ಅನ್ಯೋನ್ಯವಾಗಿ ಇರ್ತೀರ ನೋಡಿ. ಹಿಂದೆ ಎಲ್ಲ ಏನೋ ಒಂದು ಸಮಯದಲ್ಲಿ ಯಾವುದೋ ಒಂದು ಅಡೆತಡೆಗಳು ಅಥವಾ ಭಿನ್ನಾಭಿಪ್ರಾಯಗಳು ಏನೋ ಮಾತುಬಿಟ್ಟು ಜಗಳ ವಿರಸಗಳಾಗಿರುತ್ತೆ, ಅವೆಲ್ಲವನ್ನು ದಾಟಿ ಅನ್ಯೋನ್ಯತಾ ಭಾವ ಇವತ್ತು ಹೆಚ್ಚಾಗುತ್ತೆ ಸಿಂಹರಾಶಿಯವರಿಗೆ. ಕುಟುಂಬದಲ್ಲಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲ ಕೂಡ ಈ ದಿನ ನೋಡಿ. ಸಿಂಹರಾಶಿಯವರಿಗೆ ಯಾವಾಗ ನೀವು ಮನೇಲಿ ಚೆನ್ನಾಗಿರ್ತೀರಾ, ಮನಸ್ಸು ನೆಮ್ಮದಿಯಾಗಿ ನಿರಾಳವಾಗಿರುತ್ತೆ, ಏನಾಗುತ್ತೆ ಕೆಲಸ ಕಾರ್ಯಗಳ ಅಭಿವೃದ್ಧಿ ಆಗ್ತವೆ. ನೀವು ಅವಾಗ ಏನಾಗುತ್ತೆ, ನೀವು ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ನೀವು ಚಿಂತನೆ ಮಾಡ್ಬೋದು. ಏನು ಕೆಲಸ ಆಗಬೇಕು ಮುಂದೆಲ್ಲ, ಏನು ಅಂದ್ಕೊಂಡಿರೋಂಥ ಕಾರ್ಯಗಳು, ಯಾವುದೋ ಒಂದು ಪೂರ್ವ ನಿಯೋಜಿತ ಕೆಲಸ ಕಾರ್ಯಗಳಿರುತ್ತೆ. ಎಷ್ಟೋ ದಿನದಿಂದ ಯಾವುದೋ ಒಂದು ಕನಸು ಹೊತ್ಕೊಂಡಿರ್ತೀರ, ಆ ರೀತಿ ವಿಚಾರಗಳೆಲ್ಲವೂ ಕೂಡ ನೀವು ಯಶಸ್ವಿಯಾಗಲಿಕ್ಕೆ ಶುಭ ದಿನ ಇವತ್ತು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಸಹೋದ್ಯೋಗಿಗಳ ಪರ ಹೋರಾಟ ಅನಿವಾರ್ಯ, ಇದು ಸಾಮಾನ್ಯವಾಗಿರುವಂಥದ್ದೇ. ಕನ್ಯಾ ರಾಶಿಯವರು ಸ್ವಲ್ಪ ನಿಮ್ಮ ಯಾರ ಜೊತೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರ ಜೊತೆ ಸ್ವಲ್ಪ ನಿಂತ್ಕೊಳ್ಬೇಕು, ನೀವು ಅವ್ರ ಜೊತೆ ಇರಬೇಕು. ಇನ್ನೊಂದು ನೋಡಿ, ಈಗ ಜೊತೆಲಿ ಕೆಲಸ ಮಾಡ್ತಿದ್ದೀರ ಅಂದರೆ ನೀವು ಒಂದು ಕುಟುಂಬದವ್ರ ಥರ ಇದ್ರೇ ಮುಂದಿನ ದಿನಗಳಲ್ಲಿ ಒಂದು ಅನುಕೂಲಗಳಾಗುವಂಥದ್ದಾಗುತ್ತೆ. ದಿನಸಿ ವ್ಯಾಪಾರಿಗಳಿಗೂ ಕೂಡ ಉತ್ತಮ ಲಾಭಾಂಶ. ಯಾರೆಲ್ಲ ಕನ್ಯಾ ರಾಶಿಗಳು ದಿನಸಿ ವ್ಯಾಪಾರಗಳು ಮಾಡ್ತಾ ಇರ್ತೀರಾ, ಇವತ್ತು ಶುಭಪ್ರದವಾಗಿರುವಂಥದ್ದು. ನಿಮ್ಮ ಮಾರಾಟ ಚೆನ್ನಾಗಾಗುತ್ತೆ, ಲಾಭಾಂಶ ಕೂಡ ಹೆಚ್ಚಾಗುವಂಥದ್ದಾಗುತ್ತೆ ಇದನ್ನು ಕನ್ಯಾ ರಾಶಿಯವರಿಗೆ. ತುಲಾರಾಶಿಯವರಿಗೆ ನೋಡಿದಾಗ ಮುಖ್ಯವಾದ ರಾಜಕೀಯ ವ್ಯವಹಾರಗಳು ವೇಗವಾಗಿ ಮುನ್ನಡೀತವೆ ಅಂತ. ಯಾರೆಲ್ಲ ತುಲಾರಾಶಿಗಳಿದ್ದೀರಾ, ಈ ರಾಜಕೀಯವಾಗಿ ಬೆಳವಣಿಗೆ ಕಾಣಬೇಕು ಅಂತಿರುವಂಥದ್ದು, ಅದು ರಾಜಕೀಯ ವಿಚಾರವಾಗಿ ನಿಮಗೆ ಕೆಲಸ ಆಗಬೇಕಾಗಿರುತ್ತೆ, ಅವೆಲ್ಲವೂ ಕೂಡ ತುಂಬ ವೇಗವಾಗಿ ಆಗುತ್ತೆ, ಬೇಗ ಕೆಲಸ ಆಗುತ್ತೆ. ಈಗ ರಾಜಕೀಯ ಅಂತ ಬಂದಾಗ ಸ್ವಲ್ಪ ಅಡೆತಡೆಗಳು ಸ್ವಲ್ಪ ನಿಧಾನಗತಿಯಲ್ಲಿ ಆಗುತ್ತೆ, ಆದರೆ ಇವತ್ತೇನು ಜಾಸ್ತಿ ತಲೆಗೆಡ್ಸ್ಕೊಬೇಡಿ. ಅವೆಲ್ಲ ಈಗ ರಾಜಕೀಯ ಅಥವಾ ಸರ್ಕಾರಿ ಕೆಲಸ ಕಾರ್ಯಗಳು ಸ್ವಲ್ಪ ಬೇಗ ಆಗುವಂಥದ್ದಾಗುತ್ತೆ. ಅನಿರೀಕ್ಷಿತ ಲಾಭ ಸಾಧ್ಯತೆ ಕೂಡ ತುಲಾರಾಶಿಯವರಿಗೂ ಕೂಡ ಹಣದ ವಿಚಾರವಾಗಿ ಅನುಕೂಲಗಳು ಇರುವಂಥದ್ದು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ವ್ಯಾಪಾರದಲ್ಲಿ ಪ್ರಗತಿ. ಯಾರೆಲ್ಲ ವೃಶ್ಚಿಕ ರಾಶಿಗಳಿದ್ದೀರಾ, ಒಳ್ಳೆಯ ವಿಚಾರ, ನಿಮ್ಮ ವ್ಯಾಪಾರ ಪ್ರಗತಿಯತ್ತ ಸಾಗ್ತಾ ಇದೆ ತಿಳ್ಕೊಂಬಿಡಿ. ಏನೋ ವ್ಯಾಪಾರದಲ್ಲಿ ಹಿಂದೆ ಸ್ವಲ್ಪ ಕಷ್ಟ ಆಗಿರ್ಬೋದು, ವ್ಯಾಪಾರ ಆಗ್ದಲೇ ಇರ್ಬೋದು. ಕೆಲವರು ಹೇಳ್ತಾರೆ ಗುರುಗಳ ವ್ಯಾಪಾರನೇ ಆಗ್ತಾ ಇಲ್ಲ, ನಮ್ಗೆ ಇಷ್ಟ ಇಲ್ಲ, ಕೆಲಸನೇ ಬಿಟ್ಬಿಡ್ಬೇಕು ಅಂದ್ಕೊಳ್ತಾ ಇರ್ತಾರೆ. ಅದೆಲ್ಲ ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೆಯದಿದೆ ನೋಡಿ, ವೃಶ್ಚಿಕ ರಾಶಿಯವರು ಪ್ರಗತಿ ಕಾಣ್ತೀರಾ, ಅಭಿವೃದ್ಧಿ ನಿಧಾನಕ್ಕಾದರೂ ಕೂಡ ಒಳ್ಳೆಯ ಒಂದು ವ್ಯಾಪಾರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ನಿಮಗೆ ಅವಕಾಶಗಳಿದ್ದೇ ಇರುತ್ತೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹರಿಸಿಕೊಳ್ಳುವಿರಿ ಅಂತ ಕೂಡ ಇದೆ ನೋಡಿ. ಒಳ್ಳೆಯ ದಿನ ವೃಶ್ಚಿಕ ರಾಶಿಯವರಿಗೆ. ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ ನೋಡಿ. ಅದ್ರ ಜೊತೆ ಕುಟುಂಬದಲ್ಲೂ ಕೂಡ ನೀವು ನೆಮ್ಮದಿಯ ವಾತಾವರಣ, ಯಾವುದೋ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಲಿಕ್ಕೆ ನೋಡಿ. ಎಲ್ಲರ ಕುಟುಂಬದಲ್ಲೂ ಕೂಡ ಸಮಸ್ಯೆ ಇರುತ್ತೆ, ನಿಮ್ಮದೊಂದೇ ಅಲ್ಲ. ಆ ಸಮಸ್ಯೆಗಳನ್ನು ನಾವು ಜಾಸ್ತಿ ಮಾಡ್ಕೊಳ್ಬಾರ್ದು, ಬಗೆಹರಿಸ್ಕೊಂಡು ಹೋಗಬೇಕಾಗುತ್ತೆ. ಆ ರೀತಿ ಯೋಚನೆ ಮಾಡಿ, ಯಾಕಂದರೆ ನಮ್ಮ ಯೋಚನೆಗಳು ನಮ್ಮ ಮಾರ್ಗಗಳ ಮುಂದಿನ ಒಂದು ಜೀವನಕ್ಕೆ ಒಂದು ಅನುಕೂಲ, ಒಂದು ಭದ್ರ ಬುನಾದಿ ಅಂತ ಹೇಳುತ್ತೆ. ಹಾಗಾಗಿ ನಿಮ್ಮ ಯೋಚನಾ ಶಕ್ತಿಯನ್ನು
ಅದನ್ನು ಬದಲಾವಣೆ ಮಾಡ್ಕೊಳ್ಳಿ, ಅನುಕೂಲಗಳಾಗುವಂಥದ್ದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಧನುರಾಶಿಯವರಿಗೆ ನೋಡಿದಾಗ ದೈವ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವಂಥದ್ದು. ಯಾರು ಧನುರಾಶಿಗಳು ಇರ್ತೀರಾ, ಪೂಜೆ ಪುನಸ್ಕಾರಗಳು, ಪಿತೃಪಕ್ಷಗಳು ನಡೆಯೋದ್ರಿಂದ ನಿಮ್ಮ ಪಿತೃಗಳ ಪೂಜೆ ಮಾಡಲಿಕ್ಕೆ ಒಳ್ಳೆ ದಿನ ಅಲ್ವಾ. ಯಾಕೆಂದರೆ ದಶಮಿ, ನಾವು ಸಾಮಾನ್ಯವಾಗಿ ದಶಮಿ ತುಂಬ ಒಳ್ಳೆದಿರುತ್ತೆ. ಅದರಲ್ಲೂ ಮಂಗಳವಾರ ಪಿತೃಗಳಿಗೆ ತುಂಬ ವಿಶೇಷವಾಗಿರುವಂಥ ದಿನ. ಇವತ್ತು ಮಾಡ್ಕೊಳ್ಳಿ, ಇವತ್ತು ಮತ್ತು ನಾಡಿದ್ದು ದ್ವಾದಶಿ ಒಳ್ಳೆ ತಿಥಿಗಳಿರುತ್ತೆ ಈಗ ಪಿತೃಪಕ್ಷ ಮಾಡೋರಿಗೆ. ಅದ್ರ ಜೊತೆ ನಿಮಗೆ ಒಳ್ಳೆಯದಿದೆ. ಧನುರಾಶಿಯವರಿಗೆ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳಿ, ತುಂಬ ಶುಭಪ್ರದ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಕೂಡ ನೂತನ ಆಲೋಚನೆ ಇರುವಂಥದ್ದು, ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಸಿಗುತ್ತೆ ನೋಡಿ. ಒಳ್ಳೆಯ ವಿಚಾರ ಧನುರಾಶಿಯವರಿಗೆ. ವಿದ್ಯಾಭ್ಯಾಸದಲ್ಲಿ ಅನುಕೂಲ ನೋಡಿ. ಯಾರಿಗೆ ವಿದ್ಯಾಭ್ಯಾಸದ ಚೆನ್ನಾಗಿರುತ್ತೆ, ಮುಂದಿನ ಜೀವನಗಳು ತುಂಬ ಉತ್ತಮವಾಗಿರುತ್ತೆ ಅಂತ ನಿಮಗೆ ಇವತ್ತು ಶುಭಪ್ರದ ನೋಡಿ. ಏನಾದರೂ ಏನೋ ಅಂದ್ಕೊಳ್ತಾ ಇರ್ತೀರ, ಯಾವುದೋ ಒಂದು ಎಕ್ಸಾಮ್ಸ್ ತೊಗೊಳ್ಳೋದು ಅಥವಾ ಏನೋ ನಾವು ಸ್ಟಡಿ ಮಾಡಬೇಕಪ್ಪ, ಯಾವುದೋ ಒಂದು ತುಂಬ ಮನಸ್ಸಲ್ಲಿರುತ್ತೆ. ಅದನ್ನು ಇವತ್ತು ನೀವು ಮನೆಯವ್ರ ಜೊತೆ ಪ್ರಸ್ತಾಪನೆ ಮಾಡಿ ಅಥವಾ ನೀವು ಹೋಗಿ ಇವತ್ತು ಮುಂದೆ ಕಾಲಿಡೋಗಿ ಅನುಕೂಲಗಳಾಗುತ್ತೆ, ಅಭಿವೃದ್ಧಿ ಆಗುವಂಥದ್ದು ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಖರ್ಚುಗಳು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಖರ್ಚಿನ ಮೇಲೆ ಕಡಿವಾಣ ಹಾಕಲೇಬೇಕಾಗುತ್ತೆ. ಮಕರ ರಾಶಿ ನೋಡಿ, ಹಣ ಇದೆ ಅಂತೇಳಿ ನೀವೇನು ವಿನಾಕಾರಣ ದುಂದು ವೆಚ್ಚ ಮಾಡುವಂಥದ್ದು, ಐಷಾರಾಮಿ ವಸ್ತುಗಳು ತಗೊಳ್ಳಿಕ್ಕೆ ಹಣವನ್ನು ವ್ಯರ್ಥ ಮಾಡುವಂಥದ್ದು ಮಾಡಿದ್ರೆ ಏನಾಗುತ್ತೆ, ಅದರಿಂದ ಅನಾನುಕೂಲನೇ. ಹಾಗಾಗಿ ಖರ್ಚಿನ ಮೇಲೆ ಕಡಿವಾಣ ಮತ್ತು ಹಿಡಿತ ಇರಬೇಕು. ಇನ್ನು ಪ್ರಯಾಣ ಯೋಗವಿದೆ ಅಂತ ಹೇಳ್ತಾರೆ. ಮನೆ ಕುಟುಂಬದಲ್ಲಿ ಕೂಡ ನೆಮ್ಮದಿ ಇದೆ. ಮಕರ ರಾಶಿಯವರಿಗೂ ಕೂಡ ಇವತ್ತೇನಾದರೂ ಪ್ರಯಾಣ, ಕೆಲವರು ಕೇಳ್ತಾರೆ ಗುರುಗಳೇ ಈ ರೀತಿ ಏನೋ ಒಂದು ಶುಭ ಕೆಲಸಕ್ಕೆ ಹೋಗಬೇಕು, ಇವತ್ತು ಹೋಗ್ಬೋದಾ ಅಂತ ನೋಡಿ. ಮಕ್ಕಳವರು ಮಂಗಳವಾರ ಗುರುಗಳೇ ಏನೋ ತೊಂದರೆ ಅಲ್ವಾ ಅಂತ ನೋಡಿ, ತಲೆ ಕೆಡಿಸ್ಕೋಬೇಡಿ. ಕೆಲವೊಂದು ಮಂಗಳವಾರ ಅನ್ನುವಂಥದ್ದು ಕೆಲವೊಂದು ವಿಚಾರಗಳಿಗಷ್ಟೇ ನೋಡುವಂಥದ್ದು, ಎಲ್ಲ ವಿಚಾರಕ್ಕೂ ಮಂಗಳವಾರ ನೋಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಶುಭ ಕಾರ್ಯಗಳು ಕೂಡ ಮಂಗಳ ಅಂದರೆ ಮಂಗಳನೇ, ಅದು ಮಂಗಳಕಾರಕ. ಅದು ಸಾಮಾನ್ಯವಾಗಿ ಏನಕ್ಕೆ ಮಂಗಳವಾರ ಬೇಡ ಅಂತಾರೆ, ಅದು ಕುಜಗ್ರಹ ಅಧಿಪತಿ ಆಗಿರುತ್ತೆ. ಕೆಲವೊಂದು ತೊಂದರೆಗಳು, ಕ್ರೂರತೆ ಜಾಸ್ತಿ ಇರುತ್ತೆ, ಕೋಪ ಜಾಸ್ತಿ ಆಗಿಬಿಡುತ್ತೆ, ಅದೇ ರೀತಿ ಎಲ್ಲ ಹೇಳ್ತಾರೆ. ಆದರೆ ಎಲ್ಲ ವಿಚಾರಗಳಿಗಲ್ಲ, ನೀವು ತಿಳ್ಕೊಳ್ಬೇಕು ನಿಮ್ಮದು ಏನಿದೆ ಕೆಲಸ ನೋಡಿ. ಏನು ಹೇಳ್ತಾ ಇದೆ, ಪ್ರಯಾಣ ಯೋಗ ಅಂತಂದರೆ ಈಗ ದೂರದ ಪ್ರಯಾಣದಲ್ಲಿ ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ. ಇವತ್ತು ಮಂಗಳವಾರ ನೀವು ಹೋಗಿಲ್ಲ ಅಂದರೆ ಕೆಲಸನೇ ಆಗಿಲ್ಲ ಅಂದರೆ ಏನು ಮಾಡ್ತೀರಾ? ಹಾಗಾಗಿ ಆ ರೀತಿ ಇರುತ್ತೆ. ಕೆಲವೊಂದು ವಿಚಾರಗಳಿಗೆ ಶುಭಪ್ರದ ಇರುವಂಥದ್ದು. ಕುಟುಂಬದಲ್ಲಿ ಕೂಡ ನೆಮ್ಮದಿಯ ವಾತಾವರಣ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಪ್ರಮುಖ ಕೆಲಸಗಳಲ್ಲಿ ಒಂದು ಧನಲಾಭ ಅಂತ ನೋಡಿ. ಇವ್ರಿಗೂ ಕೂಡ ತುಂಬ ಚೆನ್ನಾಗಿದೆ. ಧನಾಗಮನದ ನಿರೀಕ್ಷೆ ಮಾಡಬಹುದು. ಹಣ ಏನಾದರೂ ಕಳ್ಕೊಂಡಿದ್ರೆ ಅಥವಾ ಏನಾದರೂ ಇವತ್ತು ವ್ಯವಹಾರ ಇಟ್ಕೊಂಡಿದ್ರೆ ಆ ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ, ಧನಾಗಮನದ ನಿರೀಕ್ಷೆ ಮಾಡ್ಬೋದು. ಹೊಸ ಜವಾಬ್ದಾರಿಗಳು ಕೂಡ ದೂರ ಸಾಧ್ಯತೆ ಇರು. ಕುಂಭರಾಶಿಯವರಿಗೆ ಏನೋ ಹೊಸ ಜವಾಬ್ದಾರಿ ಸಿಗುವಂಥದ್ದಾಗುತ್ತೆ. ಇವತ್ತು ನೀವು ಮಾಡುವಂಥ ಕೆಲಸ ಕಾರ್ಯ ಮೆಚ್ಚಿ ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಅವಕಾಶಗಳು ಹೆಚ್ಚಿಕೊಡುವಂಥದ್ದು, ಜವಾಬ್ದಾರಿ ಹೆಚ್ಚಾಗುವಂಥದ್ದೆಲ್ಲ ಕೂಡ ಇರುತ್ತೆ. ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡಿದಾಗ ಹಣಕಾಸು ವಿಷಯದಲ್ಲಿ ನಿಮ್ಮ ಪ್ರಯತ್ನಗಳು ಹೆಚ್ಚಿಸಬೇಕಾಗುತ್ತೆ ಅಂತ ನೋಡಿ. ಮೀನರಾಶಿಯವ್ರಿಗೆ ಹಣಕಾಸಿನ ವಿಚಾರ ನೋಡಿ, ಸಂಬಳ ಜಾಸ್ತಿ ಬೇಕು ಅಂತ ಹೇಳ್ತೀರಾ, ಪ್ರಯತ್ನ ಮಾಡಿದ್ರೆ ಅಲ್ವಾ ಸಂಬಳ ಬರೋದಿಲ್ಲ. ನೀವು ಕೆಲಸ ಮಾಡಬೇಕು, ಕೆಲಸ ಮಾಡಿ ಕೇಳಿ ನಿಮ್ಗೆ ಆಗುತ್ತೆ. ಕೆಲವರು ಇರ್ತಾರೆ ಏನೋ, ಅಥವಾ ಬೇರೆ ವಿಚಾರ ಯಾವುದೋ ಒಂದು ಹಣದ ವಿಚಾರವಾಗಿ ಏನೇ ಆಗ್ಬೋದು, ಅದಕ್ಕೆ ತಕ್ಕಂತಹ ಚಟುವಟಿಕೆಗಳಲ್ಲಿ ನೀವು ಭಾಗಿಯಾಗಬೇಕು. ಭಾಗಿಯಾದರೆ ಹಣ ತನ್ನಿಂತಾನೆ ಬರುವಂಥದ್ದಾಗುತ್ತೆ. ನಿರೀಕ್ಷಿತ ಕ್ಷೇತ್ರಗಳಿಂದ ಸಾಲದ ನೆರವು ಕೂಡ ಸಿಗುತ್ತೆ ನೋಡಿ. ಒಳ್ಳೆ ವಿಚಾರನೇ. ನೀವು ಇಲ್ಲ ಏನೋ ಸಾಲ ತಗೊಳ್ಬೇಕು ಗುರುಗಳೇ, ಏನೋ ಒಂದು ದೊಡ್ಡ ಪ್ರಾಜೆಕ್ಟ್ ನಡೀತಾ ಇದೆ, ನಾವು ಯಾವುದೋ ಸಾಲದ ಮೊರೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ, ಸುಮ್ಮನೆ ಮನೇಲಿದ್ದರೆ ಆಗಲ್ಲ. ಅದಕ್ಕೆ ಬೇಕಾಗಿರುವಂಥ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ. ಇವತ್ತು ಸಾಲದ ನೆರವು ಕೂಡ ಸಿಗುವಂಥದ್ದಾಗುತ್ತೆ. ಹಣದ ವಿಚಾರವಾಗಿ ನಿಮಗೆ ಅನುಕೂಲತೆ ಇದೆ ಇವತ್ತು ಮೀನರಾಶಿಯವರಿಗೆ. ವೀಕ್ಷಕರೇ, ಪ್ರತಿದಿನವೂ ಕೂಡ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಗುರುಗಳು ತಿಳಿಸ್ತಾ ಬಂದಿದ್ದಾರೆ. ನವಗ್ರಹಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಇವತ್ತು ಯಾವೆಲ್ಲ ಕಾರ್ಯಗಳನ್ನು ಆಚರಣೆ ಮಾಡಬೇಕು, ಅದರ ಫಲಾನುಫಲಗಳೇನು, ಜೊತೆಗೆ ಪರಿಹಾರಗಳೇನು ಗುರುಗಳು ಸೂಚಿಸ್ತಾರೆ, ಅವರಿಂದ ಕೇಳಿ ತಿಳಿದುಕೊಳ್ಳೋಣ. ಗುರುಗಳೇ, ನವಗ್ರಹದ ಕುರಿತಾಗಿ ಹೇಳೋದಾದರೆ, ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಿಷ್ಟ ರಾಹವೇ ಕೇತವೇ ನಮಃ ಅಂತ ನೋಡಿ. ಆದಿತ್ಯಾದಿ ನವಗ್ರಹಗಳು ಸಾಮಾನ್ಯವಾಗಿ ನಮ್ಮ ಹುಟ್ಟಿನಿಂದನೂ ಕೂಡ ನಾವು ನವಗ್ರಹಗಳ ಅಧೀನದಲ್ಲಿ ಇರ್ತೀವಿ ಅಂತ ಹೇಳುತ್ತೆ ಶಾಸ್ತ್ರ. ಖಂಡಿತ ಗುರುಗಳೇ, ನವಗ್ರಹದ ಕುರಿತಾಗಿ ವೀಕ್ಷಕರಿಗೆ ತಿಳಿಸೋಕ್ಕಿಂತ ಮುಂಚೆ ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ ವೀಕ್ಷಕರೇ, ಹೇಳಿ. ಹಲೋ, ನಮಸ್ತೆ. ಹೇಳಿ, ಯಾರು ಮಾತಾಡ್ತಿದ್ದೀರಾ? ಬ್ರಹ್ಮಾವರದ ಉಡುಪಿ ಜಿಲ್ಲೆ ಬ್ರಹ್ಮಾವರದಿಂದ ವನಜಾಕ್ಷಿ ಅಂತ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಾವು ಇರೋದು ಬಾಡಿಗೆ ಮನೆಯಲ್ಲಿ. ಎಷ್ಟು ಇದು ಮಾಡಿದ್ರು, ಎಷ್ಟು ದುಡಿದ್ರು ಕಷ್ಟ ಅಂತ ಪರಿಹಾರನೇ ಆಗೋದಿಲ್ಲ ಮೇಡಮ್ ನಮ್ಗೆ. ನಿಮ್ಮ ಅಭಿವೃದ್ಧಿಯ ಬಗ್ಗೆ ಕೇಳಬೇಕಿತ್ತು. ಸರಿ, ಗುರುಗಳಿದ್ದಾರೆ, ನೀವು ಕವಡೆ ಶಾಸ್ತ್ರದ ಮೂಲಕ ಉತ್ತರವನ್ನ ಪಡಿಬಹುದಾಗಿದೆ. ಗುರುಗಳಿದ್ದಾರೆ, ನೇರವಾಗಿ ಮಾತನಾಡಿ. ನಮಸ್ತೆ ಅಮ್ಮ. ನಮಸ್ತೆ, ಹೇಳಿ, ಏನ್ ಕೇಳಬೇಕಿತ್ತು? ನಾವು ಇರೋದು ಬಾಡಿಗೆ ಮನೆಯಲ್ಲಿ ಸರ್. ನಾವು 3 ಮಕ್ಕಳು, ಮಗಳಿಗೆ ಮದುವೆ ಆಗಿದೆ, ಮಗನಿಗೆ ಮದುವೆ ಜನವರಿ ಫೆಬ್ರವರಿ ಆಗಿ ಇಟ್ಟಿದ್ದೀವಿ. ಈಗ ನಾವು ಇರೋದು ಬಾಡಿಗೆ ಮನೆಯಲ್ಲಿ. ಎಷ್ಟು ದುಡಿದ್ರು ಕಷ್ಟನೇ ಪರಿಹಾರ ಆಗಲ್ಲ ಸರ್.
ಓಕೆ, ನೋಡಿ ಒಳ್ಳೆ ದಿನ ನೀವು ಕರೆ ಮಾಡಿದಿರಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಈ ಪಿತೃಪಕ್ಷಗಳು ಕೂಡ ನಡೀತಾ ಇದೆ. ಒಂದು ಸ್ವಲ್ಪ ಈಗ ಪಿತೃಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರ ಮಾಡ್ಕೊಳ್ಳಿ. ಈಗ ನೀವು ಈಗ ಸಾಮಾನ್ಯ ನಿಮ್ಮ ವಂಶಾಚಾರದ ಪ್ರಕಾರವಾಗಿ ಕೆಲವೊಂದು ಪಿತೃಗಳಿಗೆ ಸಂಬಂಧಪಟ್ಟಂಥ ಪೂಜೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಆ ರೀತಿ ಏನಾದರೂ ನಿಮ್ಗಿದ್ರೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇವತ್ತು ನೋಡಿ ಒಂದು ಶುಭ ಕೆಲಸ, ಒಳ್ಳೆ ಒಂದು ವಿಚಾರ ಹೇಳ್ತೀನಿ ನಿಮಗೆ. ಯಾಕಂದರೆ ಸಾಮಾನ್ಯವಾಗಿ ಕೆಲವೊಂದು ಪೂಜೆ ಪುರಸ್ಕಾರಗಳಾಗ್ಬೋದು ಅಥವಾ ಏನೋ ಹೇಳ್ಬೋದು ನಾವು. ಆದರೆ ಇವತ್ತು ಒಳ್ಳೆ ದಿನ ಕಾಲ್ ಮಾಡಿದ್ದೀರಾ, ಮಂಗಳವಾರ, ದಶಮಿ ಕೂಡ ಇದೆ. ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ನೀವು ಕೇಳ್ತಿರೋಂಥ ಪ್ರಶ್ನೆ ಮನೆ ಅಭಿವೃದ್ಧಿ ಆಗ್ತಿಲ್ಲ, ಏನೋ ತೊಂದರೆ, ಮನೆಯಲ್ಲಿ ಹಣಕಾಸು ವಿಚಾರದಲ್ಲಿ ತೊಂದರೆ, ಏನೋ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಇವತ್ತು ನಿಮಗೆ ನಿಮ್ಮ ಅಕ್ಕಪಕ್ಕದ ಯಾರೋ ಒಬ್ಬರು ಸದ್ಬ್ರಾಹ್ಮಣರಿಗಾಗ್ಬೋದು ಅಥವಾ ಯಾರು ಹರಹರ ಇರ್ತಾರೆ ಅವ್ರಿಗೆ ಕೆಲವೊಂದು ಧಾನ್ಯಗಳನ್ನು ಅಥವಾ ಈ ತರಕಾರಿಗಳನ್ನು, ಹಣ್ಣು ಹಂಪಲಗಳನ್ನು ದಾನವನ್ನು ಮಾಡಿ. ಕೆಲವೊಂದು ನೋಡಿ ಎಲ್ಲದಕ್ಕೂ ಕೂಡ ನಾವು ಪೂಜೆನೇ ನೋಡುವಂಥದ್ದಲ್ಲ, ಅಥವಾ ಏನೋ ಒಂದು ಜಾತಕನೇ ನೋಡೋದು ಅಥವಾ ಮನೆ ನೋಡೋವೆಲ್ಲ ಅಲ್ಲ. ಇವತ್ತು ನೋಡಿ ಒಳ್ಳೆ ವಿಚಾರ ಹೇಳ್ತಾ ಇದ್ದೀನಿ. ಕೆಲವೊಂದು ದಾನಗಳಿಂದನೂ ಕೂಡ ಎಷ್ಟೋ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಇವತ್ತು ಕೆಲವೊಂದು ಈಗ ತರಕಾರಿಗಳು, ಹಣ್ಣುಗಳನ್ನು ಅಥವಾ ಈಗ ಒಂದು ಹೊತ್ತಿನ ಊಟಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೀವು ಯಾರಾದರೂ ದೇವಸ್ಥಾನದ ಅರ್ಚಕರಿಗನೋ ಅಥವಾ ಯಾರು ನಿಮಗೆ ಅರ್ಹರಂತಾರೆ ಅಥವಾ ನೋಡಿ ಯಾರಾದರೂ ಅಥವಾ ಬಡವರು ಇರ್ತಾರೆ ಅವ್ರಿಗೂ ಕೊಡಿ, ತುಂಬ ಅನುಕೂಲ ಆಗುತ್ತೆ. ಈಗ ನೀವು ಕೆಲವ್ರಿಗೆ ಹೇಳ್ತಾರೆ ಗುರುಗಳೇ ಬ್ರಾಹ್ಮಣರಿಗೆ ಕೊಡಬೇಕಾ ಅಂತ, ಅವಶ್ಯಕತೆ ಇಲ್ಲ. ಆಗಲ್ವ ನಿಮ್ಗೆ ಅಲ್ಲಿ ಯಾರು ಅಕ್ಕಪಕ್ಕದಲ್ಲಿ ಯಾರು ಇಲ್ಲ ಗುರುಗಳೇ, ನಮಗೆ ಇಲ್ಲ ದೇವಸ್ಥಾನಗಳು ಇಲ್ಲ ಅಂತಂದರೆ ನಿಮ್ಮ ಅಕ್ಕಪಕ್ಕದ ಯಾರು ಬಡವರು ಇರ್ತಾರೆ, ಅರ್ಹತೆ ಇರುವಂಥವ್ರು, ಅವ್ರಿಗೆ ಕೊಡಿ, ನಿಮ್ಗೆ ಅನುಕೂಲ ಆಗುತ್ತೆ. ನೋಡಿ ಯಾವುದೊಂದು ಕೆಲವೊಂದು ಈ ಪಾಪ ಪರಿಹಾರ ಆಗುವಂಥದ್ದಾಗುತ್ತೆ, ಮನೆ ಅಭಿವೃದ್ಧಿ ಆಗುವಂಥದ್ದು ಇದರಿಂದ ಆಗುತ್ತಮ್ಮ. ಜಾಸ್ತಿ ಚಿಂತೆ ಮಾಡಬೇಡಿ. ಒಳ್ಳೆ ದಿನ ಮಾಡ್ತಿದ್ದೀರಾ. ಇವತ್ತು ಪಿತೃಪಕ್ಷಗಳು ನಡೀತಾ ಇದೆ. ಪಿತೃಗಳ ಆಶೀರ್ವಾದ ಇತ್ತು ಅಂದರೆ ನಿಮಗೆಲ್ಲವೂ ಕೂಡ ನಿಮಗೆ ಅನುಕೂಲಗಳಾಗುತ್ತೆ, ಮನೆ ಕೂಡ ಅಭಿವೃದ್ಧಿ ಆಗುವಂಥದ್ದಾಗುತ್ತಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಯಾವುದೇ ರೀತಿಯ ಸಂಪೂರ್ಣ ಪರಿಹಾರ ಬೇಕಾದಲ್ಲಿ ನೀವು ನೇರವಾಗಿ ಗುರುಗಳನ್ನೇ ಸಂಪರ್ಕ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರೂಜಿಯವರ ಸಂಖ್ಯೆಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಬೆಂಗಳೂರಿನಲ್ಲಿರುವಂತಹ ಗುರುಗಳ ಅಂಚೆಪಾಳ್ಯದ ಕಚೇರಿಯಲ್ಲಿ ಗುರುಗಳನ್ನು ನೇರವಾಗಿ ಸಂಪರ್ಕ ಮಾಡಬಹುದಾಗಿದೆ. ಗುರುಗಳೇ, ಇನ್ನು ಧಾರ್ಮಿಕ ವಿಚಾರವನ್ನು ಮುಂದುವರಿಸೋದಾದರೆ ನವಗ್ರಹಗಳು, ಅದಕ್ಕೆ ಕುರಿತಾದಂತಹ ಆಚರಣೆಗಳು ಮತ್ತು ಫಲಾನುಫಲಗಳು ಹೇಗಿರುತ್ತೆ ಗುರುಗಳೇ? ನೋಡಿ, ನಾವು ಸಾಮಾನ್ಯವಾಗಿ ಎಷ್ಟೋ ಸರಿ ನವಗ್ರಹಗಳ ವಿಚಾರ ಮಾತಾಡಿದ್ವಿ. ಗುರುಗಳೇ ನಮಗೆ ದೋಷ ಇಗ್ತಾ ಇದೆ. ಈಗ ಯಾರನ್ನೇ ಹೋಗಿ ಕೇಳಿ ನಿಮಗೆ ಜಾತಕದಲ್ಲಿ ಕುಜ ದೋಷ ಅಂತಾರೆ, ಅಥವಾ ಯಾವುದೋ ಒಂದು ಏನೋ ಶನಿ 7.7 ಅಂತ ಹೇಳ್ತಾರೆ. ಇದೆಲ್ಲ ಕಡೆ ಇರುವಂಥದ್ದು. ನೋಡಿ, ಒಬ್ಬ ಮನುಷ್ಯನಿಗೆ ಏನಾದ್ರು ತುಂಬ ಚೆನ್ನಾಗಾಗ್ತಾ ಇತ್ತು, ಮನೆಗೇ ಕಟ್ಕೊಂಡ್ಬಿಟ್ರು, ಕಾರು ಗಿಲ್ಲ ತೊಗೊಂಡ್ಬಿಟ್ರು ಅಂದರೆ ನಿಮಗೆ ಶುಕ್ರದಶೆನಪ್ಪ ಅಂತ ಹೇಳ್ತಾರೆ. ಅದೇ ರೀತಿ ಮನುಷ್ಯನಿಗೆ ತೊಂದರೆ ತೊಡಕುಗಳಾದರೆ ನಿನಗೇನೋ ಶನಿ ಎಗಲೇರಿಬಿಟ್ಟಿದ್ದಾನೆ, ಅಥವಾ ಏನು ಮದುವೆ ಆಗಬೇಕು, ಗುರುಬಲ ಇಲ್ಲ, ನಿನಗೆ ಗುರುಬಲ ಬಂದ್ಬಿಡ್ತು, ಈ ವರ್ಷ ಗುರುಬಲ ಇದೆ, ನಿಂಗೆ ಮದುವೆ ಆಗುತ್ತೆ ಅಂತಾರೆ. ಇದೆಲ್ಲ ನೋಡಿ, ಇವೆಲ್ಲ ನವಗ್ರಹಗಳೇ. ಇದು ನವಗ್ರಹಗಳಿಂದ ಆಗುವಂತಹ ಶುಭ ಫಲಗಳು ಅಥವಾ ಕೆಲವೊಂದು ಅಶುಭ ಫಲಗಳು. ನೋಡಿ, ನವಗ್ರಹಗಳು ಅಂತ ಬಂದಾಗ ನಮ್ಮ ಹುಟ್ಟಿನಿಂದ ಸಾಯುವವರೆಗೂ ಕೂಡ ನಾವು ಅವರ ಪ್ರಭಾವಕ್ಕೊಳಗಾಗಿರ್ತೀವಿ. ಯಾಕಂದರೆ ನಮ್ಮ ಹುಟ್ಟಿದ ಸಮಯವನ್ನು, ಈಗ ನೋಡಿ ಯಾರಾದರೂ ಗುರುಗಳೇ ನಮ್ಮ ಮಗು ಈ ಥರ ಜನನ ಆಗಿದೆ, ನಮಗೆ ಮಗುದು ಯಾವ ರಾಶಿ ಗೊತ್ತಿಲ್ಲ ಹೇಳಿ ಅಂತ ಕೇಳ್ತಾರೆ, ಅಥವಾ ಏನು ಹೆಸರಿಡಬೇಕು ಅಂತ ಕೇಳ್ತಾರೆ. ನೋಡಿ, ರಾಶಿ ನಕ್ಷತ್ರ ಕೂಡ ನವಗ್ರಹಗಳಿಂದ ನೋಡೋದು. ನೋಡಿ, ಒಂದು ರಾಶಿ ಕುಂಡದಲ್ಲಿ ಚಂದ್ರ ಎಲ್ಲಿರ್ತಾನೆ ನಾವು ಅದನ್ನೇ ರಾಶಿ ಅಂತ ಹೇಳ್ತೀವಿ. ಯಾವ ಮನೆಯಲ್ಲಿ ಯಾವ ಒಂದು ಭಾವದಲ್ಲಿ ಚಂದ್ರ ಇರ್ತಾನೆ ಅದೇ ರಾಶಿ ಅಂತ. ಇನ್ನು ನಾವು ನಕ್ಷತ್ರಗಳು ನೋಡಿದಾಗ ನೋಡಿ, ಯಾವ ಒಂದು ಜನನ ಆಗಿರೋ ಸಮಯದಲ್ಲಿ ಯಾವ ನಕ್ಷತ್ರ ನಡೀತಾ ಇದೆ ಆ ನಕ್ಷತ್ರಕ್ಕೆ 4 ಪಾದಗಳಿರುತ್ತೆ. ಆ 4 ಪಾದಗಳೇ ಆ ಮಗುವಿನ ಹೆಸರಿಗೆ ಬರುವಂತಹ ಮೂಲ ಅಕ್ಷರಗಳು ಅಂತ ಹೇಳ್ತೀವಿ. ಹಾಗಾಗಿ ಈ ನವಗ್ರಹಗಳು ತುಂಬ ವಿಶೇಷವಾಗಿರುತ್ತೆ. ಅದರಲ್ಲಿ ಈ ಪ್ರಥಮ ಗ್ರಹ ಸೂರ್ಯಗ್ರಹ. ಜಾತಕದಲ್ಲಿ ಏನಾದರೂ ಯಾರಿಗೋ ಜಾತಕ ತೋರಿಸಿರ್ತೀರಾ, ಕೆಲವೊಂದು ನೀಚ ಸ್ಥಾನ ಅಂತ ಇರುತ್ತೆ. ಏನಾದರೂ ಈ ಶನಿ ಮನೆಯಲ್ಲಿ ಏನಾದರೂ ಈ ರವಿಗ್ರಹ ಏನಾದರೂ ಸ್ಥಿರವಾಗಿದ್ದರೆ ಏನಾಗುತ್ತೆ, ಕುಂಭರಾಶಿಯಲ್ಲಿನೋ ಅಥವಾ ಈ ಮಕರ ರಾಶಿಯಲ್ಲಿ ಏನಾದರೂ ಒಂದು ರವಿಗ್ರಹ ಇದ್ದರೆ, ಯಾಕಂದರೆ ರವಿಗೂ ಶನಿಗೂ ತುಂಬ ವಿಶೇಷವಾಗಿರುವಂತಹ ಒಂದು ದೃಷ್ಟಿ ಇರೋದ್ರಿಂದ ಏನಾಗುತ್ತೆ, ತೊಂದರೆಗಳು ಅನುಭವಿಸ್ತಾರೆ ಅಂತ ಹೇಳುತ್ತೆ. ಹಾಗಾಗಿ ಈ ಸೂರ್ಯಗ್ರಹ ಜಾತಕದಲ್ಲಿ ಏನಾದರೂ ಕೆಟ್ಟಿದ್ರೆ ಅಂದರೆ ಈ ರೀತಿ ನೀಚ ಸ್ಥಾನದಲ್ಲಿರೋದು, ಅಥವಾ ನೀಚ ಗ್ರಹಗಳ ದೃಷ್ಟಿ ಇರುವಂಥದ್ದು, ಅಥವಾ ಶತ್ರು ಮನೆಯಲ್ಲಿ ಕೂತಿದ್ರೆ. ಯಾಕೆಂದರೆ ನಾವು ಒಂದು ಗ್ರಹಗಳಿಗೆ ನಾವು ಹೇಳ್ತೀವಿ ಮಿತ್ರತ್ವ, ಶತ್ರುತ್ವ, ಅಥವಾ ಏನು ಹೇಳ್ತಾರೆ ಒಂದು ಉಚ್ಚ ಸ್ಥಾನ, ನೀಚ ಸ್ಥಾನ ಎಲ್ಲ ಅಂತ ಹೇಳ್ತೀವಿ ಒಂದು ಜಾತಕವನ್ನು ನೋಡುವಾಗ. ಆ ರೀತಿ ನೀಚ ಸ್ಥಾನದಲ್ಲಿ ಏನಾದರೂ ಬಂದರೆ ಕೆಲವೊಂದು ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕು, ಮತ್ತು ಏನು ತೊಂದರೆ ತಿಳ್ಕೊಳ್ಬೇಕು. ನೋಡಿ, ಏನಾದರೂ ಜಾತಕ ರೀತ್ಯ ನಿಮಗೆ ಸೂರ್ಯ ಕೆಟ್ಟಿದ್ರೆ ನಾವು ಪಿತೃ ಸಮಾನ ಅಂತ ಹೇಳ್ತೀವಿ. ತಂದೆಗೆ ಸಂಬಂಧಪಟ್ಟಂತಹ ನಾವು ತೊಂದರೆಗಳನ್ನು ಅನುಭವಿಸಬೇಕು, ಅವಶ್ಯಕವಾಗಿ ನೀವು ತಿಳ್ಕೊಳ್ಬೇಕು. ನೋಡಿ, ಏನಾದರೂ ತಂದೆಯಿಂದ ಹುಟ್ಟಿದಿಂದ ಕೂಡ ತಂದೆಯಿಂದ ದೂರ ಇದ್ದು ಬಿಡ್ತಾರೆ. ತಂದೆ ಮಕ್ಕಳ ಬಾಂಧವ್ಯ ತುಂಬ ಒಂದು ಕೆಲವೊಂದು ಪೂರ್ವಾರ್ಜಿತ ಕರ್ಮಫಲ ಅಂತಲೂ ಕೂಡ ನಾವು ಹೇಳ್ತೀವಿ. ಪಿತೃಗಿರು ಸಂಬಂಧಪಟ್ಟಿರುವಂಥದ್ದು ಅವರು ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಜನನ ಆಗಿರುತ್ತೆ ಅಂತ. ಪೂರ್ವದ ಸುಕೃತ ಏನೋ ಇದೆ, ಚಂದ್ರ ಏನಾದರೂ ರವಿ ಏನಾದರೂ ಕೆಟ್ಟಿದ್ದ ಅಂತಂದರೆ ಪೂರ್ವಾರ್ಜಿತ ಕರ್ಮಫಲ ಇದೆ ಅಂತ ತಿಳ್ಕೊಂಡ್ಬಿಡ್ಬೇಕು. ಅವರು ಏನಾಗುತ್ತೆ, ತಂದೆ ಒಟ್ಟಿಗೆ ಅಷ್ಟು ಬಾಂಧವ್ಯ ಇರೋದಿಲ್ಲ. ಹುಟ್ಟಿನಿಂದನೂ ಕೂಡ ನೋಡಿ ಎಲ್ಲೋ ಹಾಸ್ಟೆಲ್ಸಲ್ಲಿ ಓದ್ತಾ ಇರ್ತಾರೆ, ತುಂಬ ದೂರ ಇರ್ತಾರೆ, ಬೇರೆಯವ್ರ ಮನೆಯಲ್ಲೇ ಇರ್ತಾರೆ. ಆ ರೀತಿಯೆಲ್ಲ ಇನ್ನು ಹುಟ್ಟಿದಾಗಲೇ ತಂದೆ ಕಳ್ಕೊಳ್ಳುವಂಥದ್ದೆಲ್ಲ ಆಗುತ್ತೆ. ಈ ರೀತಿ ಇದ್ದಾಗ ಗುರುಗಳು ಈ ರೀತಿ ತೊಂದರೆ ಆಗ್ತಾ ಇದ್ದರೆ ಏನಾದರೂ, ಅಥವಾ ತಂದೆ ಮಕ್ಕಳಲ್ಲಿ ತುಂಬ ವಿರಸಗಳಾಗ್ತಾ ಇದ್ದರೆ. ಇನ್ನೊಂದು ವಿಚಾರ ಈ ರಾಜಕೀಯ ವಿಚಾರ ಅಂತ.
ಕೆಲವರು ನೋಡಿ ಈಗ ಏನೋ ರಾಜಕೀಯದಲ್ಲಿ ಬೆಳವಣಿಗೆ ಕಾಣಬೇಕು ಅಂದ್ಕೊಳ್ತಾ ಇರ್ತಾರೆ, ಏನೋ ತೊಂದರೆ, ಅಥವಾ ಈ ಗೌರ್ಮೆಂಟ್ ಕೆಲಸ, ಏಕೆಂದರೆ ಒಂದು ರವಿಯನ್ನು ನೋಡ್ತೀವಿ ಗೌರ್ಮೆಂಟ್ ಕೆಲಸಕ್ಕಾಗಲಿ ಅಥವಾ ಈ ರಾಜಕೀಯ ವಿಚಾರದಾಗಲಿ, ಈ ರವಿ ತುಂಬ ಬಲಾಢ್ಯನಾಗಿರಬೇಕು ಅಂತ. ಜಾತಕ ರೀತಿಯ ಬಲಾಢ್ಯನಾಗಿದ್ದರೂ ಗುರುಗಳೇ ನಮಗೇನು ಆಗ್ತಾ ಇಲ್ವಲ್ಲ, ತೊಂದರೆಗಳು ಆಗ್ತಾ ಇದೆ, ಗೌರ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ, ಯಾವ ಎಕ್ಸಾಮ್ಸ್ ತೊಗೊಂಡ್ರು ನಮ್ಗೆ ಅನುಕೂಲಗಳು ಆಗ್ತಾ ಇಲ್ಲ, ರೋಗ ಬಾಧೆ ಹೆಚ್ಚಾಗ್ತಾ ಇದೆ. ಸೂರ್ಯಗ್ರಹ ಅಂದರೆ ರೋಗಕ್ಕೆ ಏನಾದರೂ ನೋಡಿ, ಈಗ ಸೂರ್ಯ ಬೆಳಗ್ಗೆ ಬರಲಿಲ್ಲ ಅಂದರೆ ಎಷ್ಟೋ ನಮಗೆ ರೋಗ ರುಜಿನಗಳು ಬರುವಂಥದ್ದಾಗುತ್ತೆ. ಸೂರ್ಯ ಇಲ್ಲ ಅಂತಂದರೆ ಎಷ್ಟೋ ದಿನಗಳಿಗೆ ಮೋಡಗಳು ಮುಚ್ಕೊಂಡಾಗ ನಾವು ನೋಡ್ತೀವಿ, ಈ ಮಳೆಗಾಲ ಬಂದರೆ ಎಷ್ಟು ವಾತಾವರಣ ಬದಲಾವಣೆ ಆಗುತ್ತೆ, ಎಷ್ಟು ನಾವು ಒಂದು ಕಾಯಿಲೆಗಳನ್ನು ನೋಡ್ತಾ ಇರ್ತೀವಿ. ಆ ರೀತಿ ಏನಾದರೂ ರೋಗಕಾರಕ ಆಗಿರುವಂತಹ ಈ ರವಿಗ್ರಹ ಕೆಟ್ಟಿದ್ರೂ ಕೂಡ ಪದೇ ಪದೇ ಯಾವುದಾದ್ರೂ ರೋಗಕ್ಕೆ ತುತ್ತಾಗ್ತಾ ಇರ್ತಾರೆ. ಏನಾದರೂ ಒಂದು ಗುರುಗಳಿಗೆ ಒಂದು ಸ್ವಲ್ಪ ದಿನ ಏನೋ ಜ್ವರ ಬರುತ್ತೆ, ಒಂದು ಸ್ವಲ್ಪ ದಿನ ತಲೆನೋವು ಬರುತ್ತೆ, ಮೈಕೈ ನೋವ್ತಾ ಇರುತ್ತೆ. ಈ ರೀತಿ ನಿಮಗೆ ಪದೇ ಪದೇ ಆಗ್ತಾ ಇತ್ತಂದರೆ ರವಿಗೆ ಸಂಬಂಧಪಟ್ಟಂತಹ ನೀವು ಪೂಜೆಗಳನ್ನು ಮಾಡ್ಕೊಳ್ಳುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ದಾನಗಳನ್ನು ಮಾಡುವಂಥದ್ದು. ನಾನು ಯಾವಾಗಲೂ ಜಾಸ್ತಿ ದಾನಗಳೇ ಹೇಳ್ತೀನಿ, ಯಾಕಂದರೆ ನಾವು ಒಂದು ಶಾಸ್ತ್ರ ಪದದಲ್ಲಿ ಹೇಳುತ್ತೆ, ನೀವು ಪೂಜೆ ಮಾಡಿದ್ರೂ ಕೂಡ ದಾನ ಮಾಡಬೇಕು ಕಡೆಯದಾಗಿ. ಈಗ ನೋಡಿ, ಮನೆಯಲ್ಲೇ ನವಗ್ರಹ ಪೂಜೆ ಮಾಡಿದ್ರಿ, ಸತ್ಯನಾರಾಯಣ ಪೂಜೆ ಮಾಡಿದ್ವಿ, ಅಲ್ಲಿರೋ ನೀವು ವಸ್ತುಗಳು ಏನು ಮಾಡ್ತೀರಾ, ಅವ್ರಿಗೆ ದಾನ ಮಾಡ್ತೀರಾ, ಕೊಟ್ಬಿಡ್ತೀರಾ. ಯಾರೂ ಉಪಯೋಗಿಸಲ್ಲ ನೋಡಿ. ಈಗ ಮನೇಲಿ ಹಿರಿಯರು ಮನೇಲಿ ಏನಾದ್ರು ಒಂದು ಪೂಜೆ ಆಯಿತು ಅಂದರೆ ಆ ಪೂಜೆಗಿಟ್ಟರು ವಸ್ತುಗಳೆಲ್ಲ ಮತ್ತೆ ತೊಗೊಂಡು ಅವ್ರ ಮನೆಗೆ ಕೊಡ್ತಾರೆ. ಇವತ್ತಿಂದಲ್ಲ, ಅದು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ. ದಾನಕ್ಕೆ ಅಷ್ಟು ಶುಭಪ್ರದ ಇದೆ ಅಂತ. ಹಾಗಾಗಿ ಕೆಲವರು ಗುಡುಗರೆ ಪೂಜೆ ಮಾಡಿಸಲಿಕ್ಕೆ ಅವಕಾಶ ಇಲ್ಲ, ಎಲ್ಲ ದೂರ ಇದ್ದೀವಿ, ಏನಾದರೂ ಆಗ್ಬೋದು. ಆ ರೀತಿ ಇದ್ದಾಗ ನೀವು ಈಗ ಗೋಧಿಯನ್ನು ನೋಡ್ತೀವಿ ನಾವು ಸೂರ್ಯನಿಗೆ. ಈ ಗೋಧಿಯನ್ನು ದಾನ ಮಾಡೋದ್ರಿಂದ, ಅಥವಾ ಕೆಲವರು ನೋಡಿ ಗೋಧಿ ಹಸಿಟ್ಟನ್ನು ಯಾರಾದರೂ ದಾನ ಕೊಡಿ, ಯಾರಾದರೂ ಬಡವರಿಗೆ, ಅವ್ರಿಗೆ ಅಂಥವ್ರಿಗೆ, ಅವರು ಅದನ್ನು ಉಪಯೋಗಿಸ್ಕೊಳ್ತಾರೆ. ಆದರೆ ನೋಡಿ, ದಾನದಲ್ಲೂ ಕೂಡ ತುಂಬ ವಿಶೇಷ, ಅವರು ಉಪಯೋಗಿಸ್ಕೊಳ್ಬೇಕು, ಆ ರೀತಿ ದಾನವನ್ನು ಕೊಡಬೇಕು. ಸುಮ್ಮನೆ ಯಾರೋ ಹುಳ ಬಿದ್ದಿರೋದು ತಗೊಂಡೋಗಿ ಕೊಟ್ಟರೆ ಅದು ಇನ್ನೂ ನಿಮಗೆ ಅಪಚಾರಗಳಾಗ್ಬಿಡೋದು, ಅದರಿಂದ ಇನ್ನೂ ತೊಂದರೆನೇ. ಮತ್ತು ವಸ್ತ್ರಗಳು, ಕೆಂಪು ವಸ್ತ್ರ ತುಂಬ ಶ್ರೇಷ್ಠ. ಯಾರಿಗೆ? ಸೂರ್ಯಗ್ರಹನಿಗೆ. ರವಿಗೆ ನಿಮಗೆ ಜಾತಕ ರೀತಿ ಕೆಟ್ಟಿದ್ರೆ ನೀವು ತಿಳ್ಕೊಳ್ಳಿ, ಕೆಂಪು ವಸ್ತ್ರಗಳು ನೋಡಿ, ಬರೀ ಕೆಂಪು ವಸ್ತ್ರ ದಾನ ಮಾಡೋದೇ ಅಲ್ಲ, ನೋಡಿ ಕೆಂಪು ಪೆನ್ ದಾನ ಮಾಡ್ಬೋದು. ಅಥವಾ ಯಾರೋ ಮಕ್ಕಳಿಗೆ ನೋಡಿ ಚಾಕ್ಲೇಟ್ಸ್ ಕೊಡಿಸಿ, ಕೆಂಪು ಕಲರ್ ಬಣ್ಣ ಇರುವಂಥದ್ದು. ನೋಡಿ, ಯಾವಾಗ ನಾವು ಈ ರೆಡ್ ಕಲರ್ದು ದಾನಗಳು ಮಾಡ್ತಾ ಇರ್ತೀವಿ, ಯಾವುದಾದ್ರೂ ವಸ್ತು ಆಗ್ಬೋದು, ಒಂದು ಆಟಿಕೆ ವಸ್ತುಗಳನ್ನ ಅಥವಾ ಅಲಂಕಾರಿಕ ವಸ್ತುಗಳನ್ನು ಈ ರೀತಿ ದಾನ ಮಾಡ್ಕೊಳ್ತಾ ಬನ್ನಿ. ನಮಗೇನಾಗುತ್ತೆ, ರವಿಗ್ರಹ ಜಾತಕದಲ್ಲಿ ಆಕ್ಟಿವ್ ಆಗ್ತಾನೆ, ಅದರಿಂದ ಶುಭ ಫಲಗಳನ್ನು ಕೂಡ ನೀವು ಪಡ್ಕೊಳ್ಬೋದು. ಎಸ್, ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಗುರುಗಳು ಇವತ್ತು ರವಿ ಗ್ರಹದ ಕುರಿತಾದಂತಹ ಫಲಾನುಫಲಗಳನ್ನು ಮತ್ತು ಪರಿಹಾರಗಳನ್ನು ತಿಳಿಸಿದ್ದಾರೆ. ಜೊತೆಗೆ ನಾವಿಂದು ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳಿದುಕೊಂಡಿದ್ದೇವೆ. ಎಲ್ಲ ಮಾಹಿತಿಗಾಗಿ ಗುರುಗಳೇ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.